ಭಾರತದಲ್ಲಿ ಪ್ರತಿ ವರ್ಷ 10 ಲಕ್ಷಕ್ಕೂ ಹೆಚ್ಚು ಜನರು ಮಧ್ಯಮ ಅಥವಾ ಗಂಭೀರ ಮಟ್ಟದ ಸುಟ್ಟ ಗಾಯಗಳಿಗೆ ಒಳಗಾಗ್ತಾರೆ. ಸುಟ್ಟ ಗಾಯದ ಸಂಕೋಚನಗಳಿಗೆ ಚಿಕಿತ್ಸೆ ನೀಡಬಹುದು ಮತ್ತು ರೋಗಿಗಳು ಶಾಲೆಗೆ ಹಿಂತಿರುಗಬಹುದು, ಉದ್ಯೋಗವನ್ನು ಹುಡುಕಬಹುದು ಮತ್ತು ಮದುವೆಯಾಗಬಹುದು. ಬೆಂಗಳೂರು ಮೂಲದ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಬಡವರು ಮತ್ತು ಹಿಂದುಳಿದವರಿಗೆ ವೈದ್ಯಕೀಯ ನೆರವು ನೀಡಲು ಮೀಸಲಾಗಿರುವ ಒಂದು NGO ಆಗಿದೆ. ಶಿಬಿರದಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳು ಕಡಿಮೆ ಆದಾಯದ ಕುಟುಂಬಗಳಿಂದ ಬಂದವರಾಗಿದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಭರಿಸಲು ಅಸಮರ್ಥರಾಗಿದ್ದಾರೆ. ಸುಟ್ಟ ಗಾಯ ಸುಮಾರು 3 ವರ್ಷ ಹಿಂದೆಗಡೆ ಆಗಿತ್ತು. ಅವೇಲ್ ಕಟ್ಕೊಂಡಿದ್ಲು. ಅದು ದೇವ್ರ ಹತ್ರ ದೀಪ ಇರುತ್ತಲ್ಲ, ಕುಂಕುಮ ಹಚ್ಕೊಳಕ್ಕೆ ಹೋಗಿದ್ದಾಳೆ. ಅದು ವೇಲ್ ಮೇಲೆ ಅದು ದೀಪ ಬಿದ್ದುಬಿಟ್ಟು ಅದು ಸಡನ್ನಾಗಿ ತಾನೇ ಹತ್ಕೊಂಡು, ಆಮೇಲೆ ಅದನ್ನು ಆ ಬಟ್ಟೆ ತಾನೇ ತೆಗೆದು ತಾನೇ ಎಲ್ಲೆಲ್ಲಿ ಇದಾಗಿತ್ತು ತಾನೇ ಒರೆಸ್ಕೊಂಡು ಅಷ್ಟು ಗಾಯ ಆಗಿತ್ತು ನನಗೆ. ಆ ಕಡೆ ಹೈದರಾಬಾದು ಆ ಕಡೆ ಈ ಕಡೆ ಎಲ್ಲ ಕಡೆ ಕೇಳಿದ್ವಿ. ಸುಮಾರು 2-2.5 ಲಕ್ಷ ರೂಪಾಯಿ ಖರ್ಚು ಹೇಳಿದರು. ನಾವು ಡೈಲಿ ಯೂಸ್ ಮೇಲೆ ಕೆಲಸ ಮಾಡೋರು, ಹಿಂದೆ ಏನೂ ಇಲ್ಲ. ಸ್ಕೂಲಿಗೆ ಅಡ್ಮಿಷನ್ ಮಾಡೋಕ್ಕೆ ಹೋದರೆ ಅವ್ರು ಸ್ಕೂಲ್ ಅಡ್ಮಿಷನ್ ತೊಗೊಳಿಲ್ಲ. 1 ಇಯರ್ ಮನೆಯಲ್ಲೇ ಕೂತ್ಕೊಂಡು ಹೀಗೆ ಒಂದು ಸಡನ್ನಾಗಿ ಒಂದು ಪೇಪರ್ನ ನ್ಯೂಸ್ ನೋಡಿದೆ ಹೋದ ವರ್ಷ 2018ರಲ್ಲಿ. ಆ ಪೇಪರ್ ನ್ಯೂಸ್ ನೋಡಿದ ತಕ್ಷಣ ನಾನು ಇಲ್ಲಿ ಕಾಲ್ ಮಾಡಿದೆ, ಹೀಗೀಗ ನಮ್ಮ ಮಗಳಿಗೆ ಆಗಿದೆ ಮತ್ತು ಸುಟ್ಟು ಗಾಯ ಆಗಿದೆ, ನೀವು ಬನ್ನಿ ಅಂತ ಹೇಳಿದರು. ಬಂದ್ವಿ, ಚೆಕಪ್ ತೊಗೊಂಡ್ರು, ಆಪ್ರೇಷನ್ ಮಾಡಿದರು, ಕೈ ಕೋಡಿಂಗ್ ಸೀದಾ ಮಾಡಿದರು ಮತ್ತು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಳೆ. ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರದ ಮೂಲಕ 4,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಪೂರ್ಣಗೊಳಿಸಿ ಸಾವಿರಾರು ರೋಗಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ.